ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೋರ್ಟ್ ಸಮಸ್ಯೆಗೆ ನಮ್ಮ ಕಡೆಯಿಂದ ಇವತ್ತು ಒಂದು ವಿಶೇಷವಾಗಿರುವಂಥ ದಾನ ಪರಿಹಾರವನ್ನು ಕೊಡ್ತಾ ಇದ್ದೀವಿ. ಬರೀ ಇದು ಕೋರ್ಟ್ ಸಮಸ್ಯೆಗೆ ಮಾತ್ರನಾ ಸರ್ ಅಂದರೆ ಅಲ್ಲ. ಕೆಲವೊಂದು ಸಲ ಬಂದ್ಬಿಟ್ಟು ಕೆಲವೊಂದು ಕಡೆಗಳಲ್ಲಿ ಹೋಗಿ ನಾವು ಚರ್ಚೆ ಇತ್ಯಾದಿಗಳನ್ನು ಮಾಡಬೇಕಾದಂಥ ಪ್ರಸಂಗಗಳು ಬರ್ತವೆ. ಅದನ್ನು ವಾದ ಅಂತಲೂ ಹೇಳ್ಬೋದು, ಪ್ರತಿವಾದ ಅಂತ ಹೇಳಿ, ವಿವಾದ ಅಂತ ಹೇಳಿ, ಏನು ಬೇಕಾದ್ರೂ ಹೇಳಿ ಅಲ್ವಾ. ವಾದ, ವಿವಾದ, ಪ್ರತಿವಾದ ಏನು ಬೇಕಾದ್ರೂ ಕರ್ಕೊಳ್ಳಿ. ಹೋಗ್ಬಿಟ್ಟು ನಾವು ಸರಿ ಇದ್ದೀವಿ ಅನ್ನೋದನ್ನು ನಾವು ಹೇಳಬೇಕಾದಂಥ ಪರಿಸ್ಥಿತಿಗಳು ಭಾಳಷ್ಟು ಕಡೆಗಳೇ ಬರುತ್ತೆ. ಅದು ಜಗಳಕ್ಕೆ ಕೂಡ ತಿರುಗಬಹುದು ಅಲ್ವಾ. ಇಂಥ ಸಂದರ್ಭದಲ್ಲೂ ಈ ಪ್ರಯೋಗವನ್ನು ಮಾಡ್ಬೋದಾ, ಇದರಿಂದ ನನಗೆ ಜಯ ಸಿಗುತ್ತಾ ಅಂದರೆ ಖಂಡಿತ ಸಿಗುತ್ತೆ. ಅದರ ಜೊತೆಗೆ ಕೋರ್ಟ್ ವಿಚಾರದಲ್ಲಿ ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆಯೋ ಅವರು ಕೋರ್ಟಿನ ಜೊತೆಗೆ, ಅಂದರೆ ನೀವು ಕೋರ್ಟಲ್ಲಿ ಏನು ವಾದ ವಿವಾದ ಇತ್ಯಾದಿಗಳನ್ನ ಅಲ್ಲೇನು ಮಂಡನೆ ಮಾಡ್ತಾ ಇದ್ದೀರೋ ಅಥವಾ ಏನು ಡಾಕ್ಯುಮೆಂಟೇಷನ್ ಕೊಡ್ತಾ ಇದ್ದೀರೋ, ಅಲ್ಲಿ ಏನು ಕೇಸನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀರೋ ಅದನ್ನು ಹಾಗೇ ನಡ್ಸ್ಕೊಂಡು ಹೋಗಿ ನ್ಯಾಯಾಲಯದ ಕಡೆಗೆ ನಿಮ್ಮ ಸರಿಯಾದಂಥ ರೀತಿಯಲ್ಲಿ ಗಮನ ಇರಲಿ. ಅದರ ಜೊತೆಗೆ ಈ ಪರಿಹಾರ, ನಾನು ಕೊಡ್ತಾ ಇರುವಂಥ ಪರಿಹಾರವನ್ನು ಕೂಡ ತಾವುಗಳು ಮಾಡ್ಕೊಳ್ಳಿ. ಸರ್, ಇದರಲ್ಲಿ ಕೋರ್ಟ್ ಕೇಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಕೋರ್ಟ್ ಕೇಸ್ ಎಲ್ಲ ಬಂದ್ಬಿಟ್ಟು ನಾವು ಗೆದ್ದಿರ್ತೀವಿ ಆಯಿತಾ, ನ್ಯಾಯ ನಿಮ್ಮ ಕಡೆಗಾಗಿರ್ತಾರೆ, ನೀವು ಜಯಗಳಿಸಿರ್ತೀರ. ಆದರೆ ಮುಂದ್ಗಡೆ ಇರುವಂಥ ಪಾರ್ಟಿ ಏನು ಮಾಡ್ತಾರೆ ಅಂದರೆ ಅದನ್ನು ತೊಗೊಂಡೋಗಿ ಮತ್ತೆ ಹಾಕ್ತಾರೆ, ರೀ ಅಪೀಲ್ ಕೊಟ್ಟಿರ್ತಾರೆ ಅಲ್ವಾ. ಬೇರೆ ಇನ್ನೊಂದು ಇದಕ್ಕೆ ಬಂದ್ಬಿಟ್ಟು ರೀ ಅಪೀಲ್ ಕೊಡ್ತಾರೆ, ಮತ್ತೆ ನೀವು ಹೋಗಬೇಕು, ಮತ್ತೆ ಕೋರ್ಟಿಗೆ ಅಲ್ದಾಡಬೇಕು. ನಡೀತಾ ಇರ್ತದೆ. ನಮ್ಮ ಕಡೆಗೆ ಆಯಿತು ಸರ್, ಮತ್ತೆ ನೋಡಿದ್ರೆ ಇನ್ನೊಂದ್ಸಲ ಅವ್ರು ಅಪೀಲ್ ಮಾಡೋರೆ, ಬೇರೆ ಕಡೆಗೆ ಇದಕ್ಕೆ ಹಾಕೋರೆ, ಮತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅನ್ನೋಂಥದ್ದು ಬರುತ್ತೆ. ಇದರಿಂದ ಶಾಶ್ವತವಾಗಿ ಹೊರಗಡೆ ಬರಬೇಕು ಅನ್ನೋರಿಗಾಗಿ ಈ ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ವಿಶೇಷವಾಗಿ ಸೋಮವಾರ ದಿನ ಈ ಪ್ರಯೋಗ ಮಾಡಬೇಕು. ಸೋಮವಾರ ಬ್ರಾಹ್ಮಣರಿಗೆ ಬೆಳಿಗ್ಗೆ 10:30 ಒಳಗಾಗಿ, ಅರ್ಥ ಆಯ್ತಾ? ಸೋಮವಾರ ಬ್ರಾಹ್ಮಣರಿಗೆ ಬೆಳಿಗ್ಗೆ 10:30 ಒಳಗಾಗಿ ಉಪ್ಪು, ತುಪ್ಪ, ಬೆಲ್ಲ, ಅಕ್ಕಿ, ತೊಗರಿಬೇಳೆ, ಈ 5 ವಸ್ತುಗಳನ್ನು ನೆನ್ಪಿಟ್ಕೊಳ್ಳಿ. ಎಷ್ಟೆಷ್ಟು ಸಾರಿ ಇರಬೇಕಂದ್ರೆ ಸಮ ಪ್ರಮಾಣದಲ್ಲಿ ಇದ್ದಷ್ಟು ಬಹಳ ಒಳ್ಳೆಯದು. ಎಲ್ಲವೂ ಸಮ ಪ್ರಮಾಣದಲ್ಲಿ, ನೀವು ಎಷ್ಟು ಕಮ್ಮಿ ಕೊಟ್ಟರೂ ಪರವಾಗಿಲ್ಲ, ನಾನೇನು ಹೇಳ್ತೀನಿ, ಸಮ ಪ್ರಮಾಣದಲ್ಲಿ ಇರಬೇಕು. ಇದರ ಜೊತೆಗೆ ದಕ್ಷಿಣೆಯನ್ನು ಇಟ್ಟು ಬ್ರಾಹ್ಮಣರಿಗೆ ಸೋಮವಾರ ದಿನ ಬೆಳಿಗ್ಗೆ 10:30 ಒಳಗಾಗಿ, ಬೆಳಿಗ್ಗೆ 7 ಗಂಟೆಗೋ 8 ಗಂಟೆಗೋ 9 ಗಂಟೆಗೋ ದಯವಿಟ್ಟು ತಗೊಂಡೋಗಿ ಇದನ್ನು ದಾನದ ರೂಪದಲ್ಲಿ ಕೊಡಿ. ಎಲ್ಲಿವರೆಗೂ ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಈ ಸಮಸ್ಯೆ ಪರಿಪೂರ್ಣವಾಗಿ ಸರಿ ಆಗುವವರೆಗೂ. ತುಂಬ ಜನ ಕೇಳ್ತಾರೆ, ಈ ಪರಿಹಾರ ಕ್ರಿಯೆ ನೀವು ಕೊಡ್ತಾ ಇದ್ದೀರಾ, ಎಷ್ಟು ದಿನ ಮಾಡಬೇಕು? ನಾನು ಪ್ರತಿ ಸಲ ಹೇಳೋದು ಒಂದೇ, ಪರಿಹಾರ ಕೊಡ್ತಾ ಇರೋದು ಯಾವ ವಿಷಯಕ್ಕೆ? ನಿಮಗೆ ಸಮಸ್ಯೆಗೋಸ್ಕರ. ಸಮಸ್ಯೆ ಪರಿಹಾರ ಆಗುವವರೆಗೂ ಪರಿಹಾರ ಕ್ರಿಯೆಗಳನ್ನ ನೀವು ಮುಂದುವರಿಸಬೇಕು. 1 ಸಲ ಮಾಡಿದಾಗ ಕ್ಲಿಯರ್ ಆಗುತ್ತೋ, 3 ಸಲ ಮಾಡಿದಾಗ ಕ್ಲಿಯರ್ ಆಗುತ್ತೋ, 10 ಸಲ ಮಾಡಿದಾಗ ಕ್ಲಿಯರ್ ಆಗುತ್ತೋ ನೋಡ್ಕೊಳ್ಳಿ. ಆದರೆ ಪ್ರತಿ ಸೋಮವಾರ ಈ ಪ್ರಯೋಗವನ್ನು ನಾವು ಮಾಡಬೇಕಂದ್ರೆ ಖಂಡಿತವಾಗಲೂ ಮಾಡಿ. ವಾದ ಪ್ರತಿವಾದ, ಅಥವಾ ನಾನು ವಾದ ಮಾಡಿಬಿಟ್ಟೆ ನನ್ನ ಜೀವನೋಪಾಯ ನಡೀತಾ ಇದೆ, ಅವ್ರಿಗಿದು ಕೆಲಸ ಮಾಡುತ್ತೆ. ಅಥವಾ ನಾನು ಎಲ್ಲಾದರೂ ಹೋಗಿ ನನ್ನನ್ನು ನಾನು ಸಾಬೀತುಪಡಿಸ್ಕೊಳ್ಬೇಕು, ನಾನು ಮಾತಾಡಲೇಬೇಕು ಸರ್, ಸ್ವಲ್ಪ ನಿಷ್ಠುರ ಆಗಲೇಬೇಕು, ಬೇರೆ ದಾರಿ ಇಲ್ಲ ನನಗೆ, ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಅದರ ಜೊತೆಗೆ ಕೋರ್ಟ್ ಕೇಸ್ ಇದಿದ್ದವರು ಕೂಡ ಈ ಪ್ರಯೋಗವನ್ನು ಮಾಡ್ಬೋದು. ಇದು ಭಾಳಷ್ಟು ಜನರಿಗೆ ಫಲಕಾರಿ ಆದಂಥ ಪ್ರಯೋಗ ಇದಾಗಿದೆ. ನೀವುಗಳು ಕೂಡ ಇದರ ಒಂದು ಪ್ರಯೋಜನವನ್ನು ಪಡೀರಿ. ಎಲ್ರಿಗೂ ಒಳ್ಳೆಯದಾಗಲಿ.